ಒಂದು ಕಡೆ ಎಸ್.ಎಂ. ಕೃಷ್ಣ ಅವರ ನಿವಾಸ ಸದಾಶಿವನಗರದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಆಗಿದೆ. ಅಲ್ಲಿ ಅವರ ಬೆಂಬಲಿಗರು, ಅಭಿಮಾನಿಗಳು, ಗಣ್ಯಾತಿಗಣ್ಯರು, ಅವರ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇಲ್ಲ ನೀವು ಮನೆ ಮಾಡಿ ನಾನು ಸಹಾಯ ಮಾಡ್ತೀನಿ ಅಂದರು. ನಾನು ಈಗ MLA ಲೇಔಟ್ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಮಾಡಿದ್ದೀನಿ ಅಂದರೆ ಅವ್ರ ಸಹಾಯನೇ ಹೆಚ್ಚು. ಅದಕ್ಕೆ ನಾನು ಕೃಷ್ಣಾಶ್ರಯ ಅಂತಲೇ ಆ ಮನೆಗೆ ಹೆಸರು ಇಟ್ಕೊಂಡಿದ್ದೀನಿ. ಅದಷ್ಟೇ ಮಾತ್ರ ಅಲ್ಲ, ಸ್ತ್ರೀ ಶಕ್ತಿ ಸಂಘಗಳನ್ನು ಮಾಡೋಕ್ಕೆ ಹೊಸ ಯೋಜನೆ ತಂದಾಗ ನಾವು ಚೆನ್ನಾಗಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೆಲ್ಲ ಹೋಗಿ ಅವ್ರನ್ನ ಸಂಘಟನೆ ಮಾಡಿದಾಗ ತುಂಬ ಅಪ್ರಿಷಿಯೇಷನ್ ಕೊಟ್ಟರು. ನಾವು ಸ್ತ್ರೀ ಶಕ್ತಿ 3ನೇ ವರ್ಷದ ದೊಡ್ಡ ಒಂದು ಸಮಾವೇಶವನ್ನು ಹೆಬ್ಬೂರಲ್ಲಿ ಮಾಡಿದ್ವಿ. ಹೆಬ್ಬೂರಲ್ಲಿ ಮಾಡಿದ ಕೃಷ್ಣ ಅವರು ನಾವು ಸೋನಿಯಾ ಗಾಂಧಿ ಇನ್ವೈಟ್ ಮಾಡ್ತಿದ್ವಿ ಅಂದಾಗ ಎಷ್ಟು ಜನ ಸೇರಿಸ್ತೀಯಮ್ಮ ಅಂದರು. ನಾನು 1.5 ಲಕ್ಷ ಸೇರಿಸ್ತೀನಿ ಅಂತ ಅನ್ನಿದೆ. ಆದರೆ ಅವತ್ತು ಸೇರಿದ ಹೆಣ್ಮಕ್ಳು 5 ಲಕ್ಷಕ್ಕೂ ಹೆಚ್ಚು ಜನ ಬಂದರು. ಎಲ್ಲ ಸುತ್ತಮುತ್ತ ಗ್ರಾಮದಿಂದ ಬಂದರು. ಕೃಷ್ಣ ಅವರು ನನ್ನ ಬೆನ್ತಟ್ಟಿ ಶಾಬಾಸ್, ಇಷ್ಟು ಹೆಣ್ಮಕ್ಳನ್ನ ಒಗ್ಗೂಡಿಸಿದೆಯಲ್ಲಮ್ಮ ಅಂತ ಹೇಳಿ ಅವರು ತುಂಬ ಇದು ಮಾಡಿದ್ರು. ನಾವು ಆ ಹೆಣ್ಮಕ್ಳಿಗೆ ಒಂದು ಸ್ಲೋಗನ್ ಹೇಳ್ಕೊಟ್ಟಿದ್ವಿ. ಅವತ್ತು ಕೂಡ ಆ ಸ್ಲೋಗನ್ ಹೇಳಿಸಿದ್ವಿ, ನಾವು ಮುಂದೆ ಬರ್ತೇವೆ, ಸ್ತ್ರೀ ಶಕ್ತಿಯಿಂದ ಮುಂದೆ ಬರ್ತೇವೆ, ಎಸ್.ಎಂ. ಕೃಷ್ಣ ಅವರೇ ನಿಮ್ಮ ಹಿಂದೆ ಇರ್ತೇವೆ, ನಿಮಗೆ ಬೆಂಬಲ ಕೊಡ್ತೇವೆ ಅಂತ. ಆದರೆ 2004ನೇ ಇಸ್ವಿಯಲ್ಲಿ ಆ ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಬೆಂಬಲ ಕೊಟ್ಟರೋ ಇಲ್ಲೋ ಇವಾಗ ನಾವು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋದರೆ ಹೆಣ್ಮಕ್ಳು ಅದರಲ್ಲಿ ಅನ್ಗ್ರೇಟ್ಫುಲ್ ಮಾಡಿದ್ರೇನೋ ಅಂತ ನನಗೆ ಅನ್ನಿಸ್ತದೆ. ಏನೇ ಇರಲಿ, ಅವರ ಮಿನಿಸ್ಟ್ರಿಲಿ ನಮ್ಗೆ 4 ಜನಕ್ಕೆ ಮಂತ್ರಿ ಸ್ಥಾನ ಕೊಟ್ಟಿದ್ದರು. ನನಗೆ, ರಾಣಿ ಸತೀತು, ಸುಮಾ ವಸಂತು, ನಫೀಜಾ ಫಜಲ್. ಈಗಿನ ಮಂತ್ರಿಮಂಡಲದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಸ್ವಾವಲಂಬಿತರಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಯಾರಿಗೂ ಹಣಕಾಸಿಗೆ ಕೈ ಚಾಚಬಾರ್ದು ಅನ್ನೋದು ಅವ್ರ ಗುರಿಯಾಗಿತ್ತು. ಹಾಗಾಗಿ ಸ್ತ್ರೀ ಶಕ್ತಿ ಸಂಘಗಳನ್ನು ಮಾಡಿದ್ರು. ನಮ್ಮೂರಲ್ಲಿ ಒಂದು ಘಟನೆ ಆಯಿತು. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನಮ್ಮ ಕುಂದೂರನ್ನ ಕಡೆ ಬಹಳ ಜನ ಅರಣ್ಯ ಒತ್ತುವರಿಯಲ್ಲಿ ಮನೆ ಕಟ್ಟಿದ್ರು ಗೊತ್ತಿಲ್ಲದೆ. ಅವ್ರನ್ನೆಲ್ಲ ಎವಿಕ್ಷನ್ ಮಾಡಿದಾಗ 180 ಕುಟುಂಬ ಬೀದಿಗೆ ಬಂದರು. ಆವಾಗ ಕೃಷ್ಣ ಅವ್ರ ಹತ್ರ ನಾ ಹೇಳಿದೆ, ಸರ್ ಈ ರೀತಿ ಆಗಿದೆ ಸರ್, ಈಗ October 2 ಗಾಂಧಿ ಜಯಂತಿ ಇದೆ, ಇದು ಒಂದು ರೀತಿ ಹಿಂಸೆ ಆದಂಗೆ ಆಗುತ್ತೆ, ಇದನ್ನೇನಾದರೂ ಮಾಡಿ ಸರಿ ಮಾಡಬೇಕು ಅಂತ ಹೇಳಿ. ಅದೇ ಯೋಚನೆ ಮಾಡಬೇಡಿ ಮೋಟಮ್ನವರೇ ಅಂಥೇಳಿ ಪ್ರತಿ ಕುಟುಂಬಕ್ಕೆ 60,000 ರೂಪಾಯಿ ಅವರ ಒಂದು ಇದನ್ನು ಪುನರ್ ವಸತಿ ಇದಕ್ಕೆ ಕೊಟ್ಟಿದ್ದಲ್ದಲೇ ಪ್ರತಿ ಒಂದು ಕುಟುಂಬಕ್ಕೆ 2 ಎಕರೆ ಜಮೀನು ಕೊಟ್ಟಿದ್ದಾರೆ. ಅಲ್ಲದೆ ನಮಗೆ ಕುಡಿಯೋ ನೀರಿನ ತುಂಬ ತೊಂದರೆ ಇತ್ತು ಮಲೆನಾಡಾದರೂ. ನಮ್ಮ ಪಟ್ಟಣಕ್ಕೆ ಹೇಮಾವತಿ ನದಿಯಿಂದ 18 ಕಿಲೋಮೀಟ್ರ್ ಇದೆ ಹೇಮಾವತಿ ನದಿ ಆಚೆ. ಅಲ್ಲಿಂದ ನೀರು ತರಹಕ್ಕೆ ಅರ್ಬನ್ ವಾಟರ್ ಸಪ್ಲೈ ಸ್ಕೀಮ್ಗೆ 4 ಕೋಟಿ ಕೊಟ್ಟು ಇವತ್ತು ಮೂಡಿಗೆರೆ ಜನ ಆ ನೀರು ಕುಡಿತಾ ಇದ್ದಾರೆ. ಹೊಯ್ಸಳ ಕ್ರೀಡಾಂಗಣ ಮಾಡಿದ್ದೀವಿ, 100 ಬೆಡ್ ಹಾಸ್ಪಿಟ್ಲಿಗೆ ಸಹಾಯ ಮಾಡಿದರು. ಇಂದು ರಾಜ್ಯದಲ್ಲೂ ಕೂಡ ಬಹಳಷ್ಟು ಈ ಮಧ್ಯಾಹ್ನದ ಬಿಸಿ ಊಟ ಮಕ್ಕಳಿಗೆ ತಂದರು. ತುಂಬ ಇದನ್ನು 53 ಕೆಲಸ ಬೇಗ ಆಗಬೇಕು ಅನ್ನೋದ್ರ ಬಗ್ಗೆ ಭಾಳ ಕಳಕಳಿ ವಹಿಸ್ತಿದ್ರು. ಅವ್ರ ಕಾಲನ ನಾನು ಸುವರ್ಣ ಕಾಲ ಅಂತಲೇ ಕರಿತೀನಿ. ಮತ್ತು ಅವರೊಬ್ಬ ಸಭ್ಯ ಮತ್ತು ಒಂದು ರೀತಿಯಲ್ಲಿ ಮುತ್ಸದಿ ರಾಜಕಾರಣಿ. ಅವರು ಈ ರಾಜ್ಯದಲ್ಲಿ ಮರೆಯಲಾರದ ಮಾಣಿಕ್ಯ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಕೋರ್ತೀನಿ. ಅವರ ಕುಟುಂಬಕ್ಕೆ, ಅವರ ಬೆಂಬಲಿಗಾದ ಅಮ್ಮನಿಗೆ ಎಲ್ಲರಿಗೂ ಈ ಒಂದು ಸಂಕಟವನ್ನು ಭರಿಸುವ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂಥೇಳಿ ನಿಮ್ಮೆಲ್ಲರಿಗೆ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.